ನೋಡಿ ಕುದುರೆ ಈ ಕಾಡಲ್ಲಿ ಈ ಶಿರ್ಸಿ ಊರಲ್ಲಿ ಎಲ್ಲಿಂದ ಬಂತು ಈ ಕುದುರೆ ಅಂತಾನೆ ಗೊತ್ತಿಲ್ಲ. ನೀನು ನೋಡು ರೇನ್ಬೋ ಮತ್ತೆ ಫಾಲ್ಸ್ ಸ್ವಲ್ಪ ಸ್ವಲ್ಪ ಕಾಣಿಸ್ತಿದೆ ಅಂತ ಇದು ನಿಮ್ಗೆ ಕಾಣಿಸ್ತಾ ಇದೆಯಲ್ಲ. ರೇನ್ಬೋ ಇಲ್ಲಿಂದ ಸ್ಟಾರ್ಟ್ ಆಗಿ ಫ್ರೆಂಡ್ಸ್, ಇವಾಗ ನಾವು ಹೋಗ್ತಾ ಇರುವಂಥ ಜಾಗ ಉಂಚಳ್ಳಿ ಫಾಲ್ಸ್ ಅಂತ. ಇದು ಭೀಮನಗುಡ್ಡ ಲಾಸ್ಟ್ ವಿಡಿಯೋದಲ್ಲಿ ನೋಡಿದ್ರಲ್ಲ, ಆ ಪ್ಲೇಸಿಂದ ಸುಮಾರು ಒಂದು 11-12 ಕಿಲೋಮೀಟರ್ ದೂರ ಇರುವಂಥ ಜಾಗ. ಆ ಪ್ಲೇಸಿಗೆ ಹೋದ್ಮೇಲೆ ನಿಮ್ಗೆ ಅಲ್ಲಿ ತೋರಿಸ್ತೀನಿ ಎಷ್ಟು ರೂಪಾಯಿ ಚಾರ್ಜಸ್ ಆಗುತ್ತೆ, ಪಾರ್ಕಿಂಗ್ ಚಾರ್ಜಸ್ ಮತ್ತು ವಿಸಿಟಿಂಗ್ ಚಾರ್ಜಸ್ ಎಲ್ಲ. ಅಲ್ಲಿಂದ ಸ್ವಲ್ಪ ಒಂದು ಅರ್ಧ ಕಿಲೋಮೀಟರ್ ಕೆಳಗಡೆ ಇಳ್ಕೊಂಡು ಹೋಗಬೇಕಾಗುತ್ತೆ. ಸುಮಾರು ಸ್ಟೆಪ್ಸ್ ಇದೆ. ಇವಾಗ ಬಿಡ್ತಾರೆ ಏನು ಗೊತ್ತಿಲ್ಲ, ಬಟ್ ಅಲ್ಲಿ ಹೋಗಿ ಹೇಳ್ತೀನಿ ನಿಮಗೆ. ಅಲ್ಲಿ ಹೋದ್ಮೇಲೆ ಮತ್ತೆ ವಿಡಿಯೋ ಮಾಡ್ತೀನಿ. ಅಲ್ಲಿವರೆಗೂ ಫೀಲ್ ದ ರೈಡ್. ಬನ್ನಿ ಫ್ರೆಂಡ್ಸ್, ನಾವಿವಾಗ ಇರುವಂಥ ಜಾಗ ಉಂಚಳ್ಳಿ ಫಾಲ್ಸ್ನ ಗೇಟಿಗಿದ್ದೀವಿ. ಹಿಂದೆ ಕಾಣಿಸ್ತಾ ಇದೆ ಗೇಟು. ಈಗ ಇಲ್ಲಿಂದ ಕೆಳಗಡೆ ಹೋಗಬೇಕು. ಸುಮಾರು ಒಂದು ಅರ್ಧ ಕಿಲೋಮೀಟ್ರ್ ಇರ್ಬೋದೇನೋ ಕೆಳಗಡೆ. ಹೋಗೋಣ ಬನ್ನಿ ಫ್ರೆಂಡ್ಸ್, ಹೋಗೋಣ ಕೆಳಗಡೆ. ಗೇಟಿಗೆ ಚಾವಿ ಇದೆ, ಈ ಕಡೆಯಿಂದನೇ ಹೋಗಬೇಕು. ಇಲ್ಲಿಂದ ಸುಮಾರು ಒಂದು ಅರ್ಧ ಕಿಲೋಮೀಟ್ರ್ ಇರ್ಬೋದೇನೋ ಕೆಳಗಡೆ. ಹೋಗೋಣ ಬನ್ನಿ. ಅವನು ಪಾರ್ಟ್ನರ್ ಇದ್ದಾನೆ, ಅವನು ಮತ್ತು ನಾನು 2 ಜನ ಬಂದಿದ್ದೀವಿ. ಅವನ ಅಣ್ಣನಿಗೆ ಬರೋಕೆ ಹೇಳಿದ್ರೆ ಬಂದಿಲ್ಲ. ಫ್ರೆಂಡ್ಸ್, ಕೆಳಗಡೆ ಹೋಗ್ತಾ ಇದ್ದೀವಿ. ಏನು ಬೆನಿಫಿಟ್ ಆಯ್ತು ಅಂತಂದರೆ, ಒಬ್ಬ ಗೇಟಲ್ಲಿ ಒಬ್ಬ ಕೂತ್ಕೊಂಡಿರ್ತಿದ್ದ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಮೆಂಬರ್. ಅವನು ಪಾರ್ಕಿಂಗ್ ಚಾರ್ಜಸ್ ಎಲ್ಲ ಅವನೇ ತೊಗೊಳ್ದಾಗಿತ್ತು. ಅವ್ನು ತೊಗೋಬೇಕಂತ ನಾವು ಬಂದಿರೋ ಟೈಮ್ ಯಾವುದಂದರೆ ಎಲ್ಲ ಊಟಕ್ಕೆ ಹೋಗೋ ಟೈಮು. ಎಲ್ಲರೂ ಊಟಕ್ಕೆ ಹೋಗಿರ್ತಾರೆ. ಆ ಟೈಮಲ್ಲಿ ನಾವು ಬಂದು ನಮಗೆ ಪಾರ್ಕಿಂಗ್ ಚಾರ್ಜಸ್ ತೊಗೊಳ್ಳೋ ಇಲ್ಲಾಗಿದ್ದರೆ ಈಗ ವಾಪಸ್ ಹೋಗ್ಬೇಕಾದ್ರೆ ಏನಾದ್ರು ತೊಗೊಂಡ್ರೆ ತೊಗೋಬೇಕು. ಬನ್ನಿ ಕೆಳಗಡೆ ಹೋಗೋಣ ಈಗ. ಬನ್ನಿ ಫ್ರೆಂಡ್ಸ್, ಮೆಟ್ಲುಗಳಿದ್ದಾವೆ, ಪಕ್ಕದಲ್ಲೇ ರೋಡು ಇದೆ. ಗಾಡಿ ಎಲ್ಲ ಫಾರೆಸ್ಟ್ ಡಿಪಾರ್ಟ್ಮೆಂಟು ಮತ್ತು ಗೌರ್ಮೆಂಟ್ ವೆಹಿಕಲ್ಸ್ ಮಾತ್ರ ಅಲೋ ಮಾಡ್ತಾರೆ ಅನಿಸುತ್ತೆ. ಗೇಟಿಗೂ ಚಾವಿ ಹಾಕ್ಕೊಂಡೇ ಇತ್ತು. ಈಗ ವಿಸಿಟರ್ಸ್ಗಂತ ಇಲ್ಲಿ ಮೆಟ್ಲು ಮಾಡಿದ್ದಾರೆ. ಆ ಕಡೆಯಿಂದ ಹೋದರೆ ಮತ್ತೇನಲ್ಲ, ಸ್ವಲ್ಪ ಜಾರಕೆ ಎಲ್ಲ ಇರೋದ್ರಿಂದ ಜಾರತ್ತೆ ಅಂತ ಇದು ಮಾಡಿದ್ದಾರೆ ಇಲ್ಲಿ ಸ್ಟೆಪ್ಸ್ ಎಲ್ಲ. ಎಲ್ಲ ಟೈಮಲ್ಲೂ ಗಾಡಿ ಬಂದರೆ ಗಾಡಿ ಮೇಲೆ ಹತ್ತೋಗಲ್ಲ. ಕೆಳಗಡೆ ಇಳಿಬೇಕಾದ್ರೂ ಅಷ್ಟೇ ಕಷ್ಟ ಇದೆ, ಫುಲ್ ಡೌನ್ ಅಲ್ಲ. ಅದಕ್ಕೇ ಬನ್ನಿ ತೋರಿಸ್ತೀನಿ ನಿಮಗೆ ಮುಂದೆ. ಫಾಲ್ಸ್ ಹತ್ರ ಹೋಗಿ ತೋರಿಸ್ತೀನಿ. ಮೆಟ್ಲು ಕೌಂಟ್ ಮಾಡ್ತಾ ಇದ್ದಾನೆ ಹುಡುಗ, ಹೋಗ್ತಾ ಇದ್ದಾನೆ ಮುಂದೆ. ಕೆಳಗಡೆ ಹೋದ್ಮೇಲೆ ಎಷ್ಟು ಮೆಟ್ಲಿದೆ ಅಂತ ಹೇಳ್ತಾನೆ. ವೇಟ್ ಮಾಡಿ ಅಲ್ಲಿವರೆಗೂ. ಅಲ್ಲೇ ಈ ಕಡೆ ಬಾ, ಹಿಂಗು. ಫ್ರೆಂಡ್ಸ್, ನೀವು ನೋಡ್ತಾ ಇದ್ದೀರಾ ಇವಾಗ ಉಂಚಳ್ಳಿ ಫಾಲ್ಸ್ನ ಮೊದಲ ವ್ಯೂ. ಎಷ್ಟು ನೀರಿದೆ ಅಂತಂದರೆ ತುಂಬ ತುಂಬಾನೇ ನೀರಿದೆ. ಫಾಗ್ ಅಂತೂ ತುಂಬ್ಕೊಂಡ್ಬಿಟ್ಟಿದೆ. ತೋರಿಸ್ತೀನಿ ನೋಡಿ ಹೆಂಗಿದೆ ಅಂತಂದರೆ. ನೋಡಿದ್ರೆ ನಿಮ್ಗೆ ತುಂಬಾ ಖುಷಿ ಆಗುತ್ತೆ. ಇಂಥ ಶಿರ್ಸಿಲೂ ಈ ಸಿದ್ದಾಪುರ ತಾಲೂಕಿನಲ್ಲೂ ಈ ಥರದೊಂದು ಪ್ಲೇಸ್ ಇದೆ ವಿಸಿಟ್ ಮಾಡ್ಲಿಕ್ಕೆ ಅಂತಂದರೆ
ನೀವು ನಂಬೋದೇ ಇಲ್ಲ. ಈ ಪ್ಲೇಸನ್ನು ದಯವಿಟ್ಟು ನೋಡಿ ಕರೆಕ್ಟಾಗಿ. ಕೆಳಗಡೆ ಮತ್ತೆ 2 ವ್ಯೂ ಪಾಯಿಂಟ್ಸ್ ಇದೆ, ಅಲ್ಲೂ ಹೋಗಿ ತೋರಿಸ್ತೀನಿ. ಫಸ್ಟ್ ಈ ವ್ಯೂ ನೋಡಿ. ಸಿಕ್ಕಾಪಟ್ಟೆ ಜಾರತ್ತೆ, ಬಂದರೆ ಕೇರ್ಫುಲ್ಲಾಗಿ ಬರಬೇಕು. ಯಾವ್ದಾದ್ರು ಸ್ಲಿಪ್ ಆಗುವಂಥ ಚಪ್ಪಲ್ ಇದ್ರೆ ಹಾಕೊಂಬರ್ಬೇಡಿ. ಪ್ರಾಪರ್ ಶೂಸ್ ಏನಾದ್ರು ಇದ್ರೆ ಹಾಕೊಂಬನ್ನಿ. ನಾನು ನಾರ್ಮಲ್ ಆಗಿರೋ ಕ್ರಾಕ್ಸ್ ಹಾಕೊಂಬಂದಿದ್ದೀನಿ, ಅದು ಏನು ಇದಾಗ್ತಾ ಇಲ್ಲ, ಯಾಕಂದರೆ ಕೆಳಗಡೆ ಎಲ್ಲ ಫುಲ್ಲು ಜಾರ್ತಾ ಇರೋದ್ರಿಂದ ಕ್ರಾಕ್ಸ್ ಹಾಕೊಂಬಂದ್ರೂ ಡೇಂಜರ್ ಅಂತಲೇ ಹೇಳ್ಬೋದು. ಚೆನ್ನಾಗಿರೋಂಥ ಇದು ಟ್ರೆಕ್ಕಿಂಗ್ ಶೂಸ್ ಯಾವುದಾದ್ರು ಇದ್ದರೆ ಹಾಕೊಂಬನ್ನಿ. ಇಲ್ಲಾಂದರೆ ಒಳ್ಳೆ ಗ್ರಿಪ್ ಇರೋಂಥ ಸ್ಟ್ಯಾಂಡರ್ಸು ಸ್ಲೀಪರ್ಸ್ ಏನಾದರೂ ಇಲ್ಲ ಹಾಕ್ಕೊಂಬರ್ಬೋದು. ಕೇರ್ಫುಲ್ಲಾಗಿ ಬರಬೇಕಷ್ಟೆ. ಫ್ರೆಂಡ್ಸ್, ನೀವು ನೋಡ್ತಾ ಇದ್ದೀರಾ 2ನೇ ವ್ಯೂ ಪಾಯಿಂಟಿಂದ. ಇದು ಸೆಕೆಂಡ್ ವ್ಯೂ ಆಫ್ ಉಂಚಳ್ಳಿ ಫಾಲ್ಸ್. ಬಟ್ ಇಲ್ಲಿ ಏನೂ ಕಾಣಿಸ್ತಾ ಇಲ್ಲ, ಎಲ್ಲ ಫಾಗ್ ಇದೆ. ಇನ್ನೊಂದು ಸ್ಟೆಪ್ ಇದೆ, ಅಲ್ಲಿ ಕೆಳಗಡೆ ಹೋಗಿ ನೋಡ್ಬೋದು. ಅಲ್ಲಿ ಹೋದ್ರೆ ನಿಮಗೆ ನಾನು ಒಬ್ಬನೇ ಕಾಣ್ತೀನಿ, ಮತ್ತು ಏನೂ ಕಾಣಿಸ್ತಾ ಇಲ್ಲ. ಫಾಲ್ಸ್ ಅಂತೂ ಕಾಣಿಸೋಕ್ಕೆ ಸಾಧ್ಯನೇ ಇಲ್ಲ, ಅಷ್ಟು ಮಂಜಿದೆ. ತೋರಿಸ್ತೀನಿ ಬನ್ನಿ. ಕಾಣಿಸ್ತಾ ಇರೋದೇ ಉಂಚಳ್ಳಿ ಫಾಲ್ಸ್, ಏನು ಕಾಣಿಸ್ತಾ ಇಲ್ಲ. ಫುಲ್ಲು ಫಾಗು, ಎಲ್ಲಿ ನೋಡಿದ್ರು ಫಾಗು. ಆ ಕಡೆ ಹಿಂದೆಗಡೆ ನಿಮ್ಗೆ ಬೆಳಿಗ್ಗೆ ಕಾಣಿಸ್ತಾ ಇದೆಯಲ್ಲ, ಇಲ್ಲೇ ಬೀಳ್ತಾ ಇದೆ ಉಂಚಳ್ಳಿ ಫಾಲ್ಸು. ನಿಮ್ಗೆ ಸೌಂಡ್ ಮಾತ್ರ ಕೇಳಿಸ್ತಾ ಇರ್ಬೋದು, ಬಟ್ ವ್ಯೂ ಮಾತ್ರ ಎಷ್ಟು ಚೆನ್ನಾಗಿದೆ ಅಂತಂದರೆ ನಿಮಗೆ ಗೊತ್ತಾಗುತ್ತೆ. ವಿಡಿಯೋದಲ್ಲಿ ನೋಡಿ ನಿಮಗೂ ತೋರಿಸ್ತೀನಿ ಹೆಂಗೆ ಕಾಣಿಸುತ್ತಂತ. ನೋಡಿ ಫಾಗ್ ಎಷ್ಟಿದೆ ಅಂತಂದರೆ ಫಾಲ್ಸ್ ನೀರಿಗೆ ರೇನ್ಬೋನು ಆಗ್ಬಿಟ್ಟಿದೆ ನೋಡಿ. ಓಹೋ, ಕಾಣಿಸೋ ಸ್ವಲ್ಪ ಡೌನ್ ಆಯಿತು, ಬಟ್ ಈ ಕಡೆ ಕ್ಲಿಯರಾಗಿ ಕಾಣಿಸ್ತಾ ಇರ್ಬೋದು ನಿಮಗೆ. ಮಿಡಲಲ್ಲಿ ಸ್ವಲ್ಪ ರೇನ್ಬೋ ಕಾಣಿಸ್ತಿದೆಯಲ್ಲ ನೋಡಿ, ಇದೇ ಉಂಚಳ್ಳಿ ಫಾಲ್ಸ್. ಇದು ಏನೂ ಕಾಣಿಸ್ತಾ ಇಲ್ಲ ಅಂತ ಗೊತ್ತು ನನಗೆ, ಆದ್ರೂ ತೋರಿಸ್ತಾ ಇದ್ದೀನಿ. ಫುಲ್ ನೀರಿರೋದ್ರಿಂದ ಫಾಗ್, ಎಲ್ಲಿ ನೋಡಿದ್ರು ಫಾಗು. ಏನು ಮಾಡಬೇಕು, ಏನು ತೋರಿಸ್ಬೇಕಂತ ಏನೂ ಕಾಣಿಸ್ತಾ ಇಲ್ಲ. ರೇನ್ಬೋ ಕಾಣಿಸ್ತಿದೆ ನಿಮಗೆ. ಇಲ್ಲಿ ನೋಡ್ರಿ, ಇದೇ ಗುಡ್ಡದಲ್ಲಿ ಈ ಉಂಚಳ್ಳಿ ಫಾಲ್ಸ್ ಇರೋದು. ಇಲ್ಲಿ ಸುಮಾರು ಒಂದು ಭೀಮನಗುಡ್ಡದಿಂದ ಒಂದು 11 ಕಿಲೋಮೀಟರ್ ಮುಂದೆ ಬಂದರೆ ನಿಮ್ಗೆ ಇಂಥದ್ದೊಂದು ವ್ಯೂ ಸಿಗುತ್ತೆ ನೋಡ್ರಿ. ಫಾಲ್ಸೇ ಕಾಣಿಸ್ತಿಲ್ಲ ಫ್ರೆಂಡ್ಸ್, ಫಾಲ್ಸೇ ಕಾಣಿಸ್ತಿಲ್ಲ. ಎಷ್ಟು ಚೆನ್ನಾಗಿದೆ ಅಂತಂದರೆ ಫಾಲ್ಸ್ ಒಂದು ಚೂರು ಕಾಣಿಸ್ತಾ ಇಲ್ಲ, ಬರೀ ಫುಲ್ ಫಾಗು. ರೇನ್ಬೋ ಅಂತ ಕಾಣಿಸ್ತಿದೆ ಹಿಂದ್ಗಡೆ. ನೋಡೋಕೆ ತುಂಬಾ ಚೆನ್ನಾಗಿದೆ. ಮೇಲಿಂದ ಇಳ್ಕೊಂಡು ಬರಬೇಕಾದ್ರೆ ಒಂದು ಹೆದರಿಕೆ ಆಯಿತು, ಯಾಕಂದರೆ ಫುಲ್ ಈ ನೀರು ಹಾರತ್ತಲ್ಲ ಫಾಲ್ಸಿಂದ ಮೇಲ್ಗಡೆ, ಅದಷ್ಟು ಈ ಮೆಟ್ಲಿಗೆ ಮೇಲ್ಗಡೆ ಬಿದ್ದಿದೆ. ಇವಾಗ ಕ್ಲೀನ್ ವಾಟರ್ ಬೀಳ್ತಾ ಇದೆ, ಬಟ್ ಈ ಮಳೆಗಾಲದಲ್ಲೆಲ್ಲ ಈ ರಾಡಿ ನೀರು ಬರುತ್ತಲ್ಲ ಈ ಫಾಲ್ಸ್ ಎದುರುಗಡೆಯಿಂದ, ಇದೇ ಥರ ಚಿಕ್ಕ ಹೊದಿಗಳು ಅದೆಲ್ಲ ಅದ್ರ ಮೇಲೆ ಕುತ್ಕೊಂಡು ಅಲ್ಲೆಲ್ಲ ಫುಲ್ ಗಲೀಜಾಗ್ಬಿಟ್ಟು ಜಾರತ್ತೆ. ಅಷ್ಟಿಷ್ಟಲ್ಲ, ಬರ್ತಾ ಮಾತ್ರ ಕೇರ್ಫುಲ್ಲಾಗಿ ಬರಬೇಕು. ವಯಸ್ಸಾದವ್ರು ಇದ್ದರೆ ಈ ಸೀಸನಲ್ಲಿ, ಈ ಟೈಮಲ್ಲಿ, ಈ ನವೆಂಬರ್, ಡಿಸೆಂಬರ್ ಮತ್ತು ಸೆಪ್ಟೆಂಬರ್ ತಿಂಗಳಲ್ಲಿ ಈ ಜಾಗಕ್ಕೆ ಕರ್ಕೊಂಡು ಬರಬೇಡಿ. ಯಾಕಂತಂದರೆ ಇಲ್ಲಿ ತುಂಬಾ ಡೇಂಜರ್ ಆಗಿದೆ ಜಾಗ, ಜಾರತ್ತಷ್ಟೇ. ಮತ್ತು ಫಾಲ್ಸು ಸ್ವಲ್ಪ ಕಾಣಿಸ್ತಿದೆ ಅಂತ ಅನ್ಕೋತೀನಿ. ಯಾವುದಾದ್ರೂ ಹಳೆ ವೀಡಿಯೋ ಗಿಡದಲ್ಲಿ ಇದ್ದರೆ ಹಾಕ್ತೀನಿ ಅದೊಂದು ಶಾರ್ಟು. ಇಲ್ಲಾಂದರೆ ಇದು ಇವಾಗ ಏನೂ ಕಾಣಿಸ್ತಾ ಇಲ್ಲ, ನನಗೂ ಗೊತ್ತು. ನೋಡಿ ಫ್ರೆಂಡ್ಸ್, ಹಿಂದ್ಗಡೆ ಕಾಣಿಸ್ತಾ ಇದೆ ಈಗ ಉಂಚಳ್ಳಿ ಫಾಲ್ಸ್, ಕ್ಲಿಯರಾಗಿ ಕಾಣಿಸ್ತಾ ಇದೆ. ನಿಮಗೂ ತೋರಿಸ್ತೀನಿ, ಇದು ತುಂಬಾ ಕ್ಲಿಯರಾಗಿ ಕಾಣಿಸ್ತಾ ಇದೆ. ಇವಾಗ ಬಿಸಿಲು ಬಂತು, ರೇನ್ಬೋನು ಕಾಣಿಸ್ತಾ ಇರ್ಬೋದು ನಿಮಗೆ. ನೋಡಿ ರೇನ್ಬೋ ಎಷ್ಟು ಕ್ಲಿಯರಾಗಿ ರೇನ್ಬೋ ಆಗಿದೆ ನೋಡಿ, ಹಿಂದೆಗಡೆ ಚೆನ್ನಾಗಿದೆ ನೋಡಿ. ಇದು ನಿಮ್ಗೆ ಕಾಣಿಸ್ತಾ ಇದೆಯಲ್ಲ ರೇನ್ಬೋ, ಇಲ್ಲಿಂದ ಸ್ಟಾರ್ಟ್ ಆಗಿ ಇಲ್ಲಿವರೆಗೂ ಇದೆ, ಕ್ಲಿಯರಾಗಿ ಕಾಣಿಸ್ತಾ ಇದೆ. ನೋಡ್ತಾರಾ? ಫ್ರೆಂಡ್ಸ್, ಉಂಚಳ್ಳಿ ಫಾಲ್ಸ್ ಎಲ್ರಿಗೂ ಇಷ್ಟ ಆಯಿತು ಅಂತ ಅನ್ಕೊತೀನಿ. ತುಂಬಾ ಡೇಂಜರಸ್ ಆದಂಥ ಪ್ಲೇಸು. ಹತ್ತುವಾಗ ಮತ್ತು ಇಳಿಯುವಾಗ ಎಷ್ಟು ಕೇರ್ಫುಲ್ ಆಗಿರ್ಬೇಕಂತಂದರೆ ಹೇಳೋದೇ ಬೇಡ, ಅಷ್ಟು ಕೇರ್ಫುಲ್ ಆಗಿರಬೇಕು. ಮತ್ತು ಚಪ್ಪಲೆಲ್ಲ ಮೇಲ್ಗಡೆನೆ, ಫುಟ್ವೇರ್ಸ್ ಎಲ್ಲ ಮೇಲ್ಗಡೆ ಇಟ್ಟೋದ್ರೆ ಬೆಸ್ಟ್ ಅಂದರೆ ಬೆಸ್ಟು. ಯಾಕಂದರೆ ಎಲ್ಲ ಕಡೆನೂ ಕಲ್ಲುಗಳು ಜಾರತ್ತೆ. ಗ್ರಾನೈಟ್ ಕುಳಿಸಿದ್ರಿಂದ ಪಾಚಿ ತುಂಬಾ ಇದೆ ಹೇಳುವಂಥದ್ದು. ಮತ್ತು ಬೇರೆ ಹೇಳೋದು ಬೇಡ, ನೀವು ಬಂದರೆ ನಿಮಗೆ ಗೊತ್ತಾಗ್ಬಿಡುತ್ತೆ. ತುಂಬಾ ಡೇಂಜರ್ ಆಗಿದೆ ಪ್ಲೇಸು. ಬಂದರೆ ಎಲ್ಲರೂ ಕೇರ್ಫುಲ್ಲಾಗಿ ವಿಸಿಟ್ ಮಾಡಿಕೊಂಡು ಎಂಜಾಯ್ ಮಾಡಿಕೊಂಡು ಹೋಗುವಂಥ ಪ್ಲೇಸು. ದಯವಿಟ್ಟು ಯಾರು ಬಂದು ಕೆಳಗಡೆ ಹತ್ತುವಂಥ ಸರ್ಕಸ್ ಆಗಲಿ ಮತ್ತು ಕೆಳಗಡೆ ಇಳಿದು ಹೋಗುವಂಥ ಸಾಹಸಕ್ಕೆ ಯಾರು ಕೈ ಹಾಕಬೇಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಇಲ್ಲೇ ಎಂಡ್ ಮಾಡ್ತಾ ಇದ್ದೀನಿ. ಇಷ್ಟೋ ತನಕ ವಿಡಿಯೋ ನೋಡಿದವರೆಲ್ಲ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋಗೊಂದು ಲೈಕ್ ಕೊಡಿ, ವಿಡಿಯೋನ ಶೇರ್ ಮಾಡಿ, ಹಾಗೂ ಎಲ್ರಿಗೂ ಕಮೆಂಟ್ ಮಾಡಿ. ಎಲ್ಲರೂ ಹತ್ಕೊಂಬರೋದ್ರೊಳಗೆ ಇಬ್ಬರು ಜೀವನ ಹಣ್ಣಾಗ್ಬಿಟ್ಟದೆ. ಯಾರಾದರೂ ಉಂಚಳ್ಳಿ ಫಾಲ್ಸ್ನ ವಿಡಿಯೋ ನೋಡ್ಬೇಕಂತಂದರೆ ನನ್ನ ಇನ್ಸ್ಟಾ ID ನಾನು ಮೆನ್ಷನ್ ಮಾಡಿರ್ತೀನಿ ಯೂಟ್ಯೂಬಲ್ಲಿ, ಮತ್ತು ಇನ್ಸ್ಟಾದಲ್ಲಿ ನಾನು ಯೂಟ್ಯೂಬ್ ID ಮೆನ್ಷನ್ ಮಾಡ್ತೀನಿ. ಎಲ್ಲರೂ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ,
ಮತ್ತು ವೀಡಿಯೋಗೆ ಒಂದು ಲೈಕ್ ಕೊಟ್ಟು ಕಂಪ್ಲೀಟಾಗಿ ವೀಡಿಯೋ ನೋಡಿ. ತುಂಬ ಅಂದರೆ ತುಂಬಾ ರಿಸ್ಕ್ ತೊಗೊಂಡು ವೀಡಿಯೋ ಮಾಡಿದ್ದೀನಿ. ಎಲ್ರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ. ಎಲ್ಲರೂ ಸಪೋರ್ಟು ಇರಲಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋನ ಇಲ್ಲೇ ಏನು ಮಾಡ್ತಾಯಿದ್ದೀನಿ. ಟಾಟಾ. ನಮ್ಮ ಎದುರಿಗೆ ಕುದುರೆ ಇದೆ, ತೋರಿಸ್ತೀನಿ ನೋಡಿ ನಿಮಗೆ.